ನಮ್ಮ ಹಕ್ಕು ಹೋರಾಟ ಮಾಡ್ತಾ ಇರುವ ಹಿಡಕಲ್ ಜಲಾಶಯದ ಉಳಿವಿಗಾಗಿ ಮಾತ್ರ ಅಲ್ಲ, ಜೊತೆಗೆ ಬೆಳಗಾವಿ ಜಿಲ್ಲೆಯ ನಿರಂತರವಾಗಿ ಹುಬ್ಬಳ್ಳಿ ಧಾರವಾಡದಿಂದ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಎಂದು ರಾಜ್ಕುಮಾರ್ ಟೋಪನವರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಶುಕ್ರವಾರ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಬೆಳಗಾವಿ ನಗರದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆಯ ನೀರು ಸರಬರಾಜು ಮಾಡುವವರು ಬೆಳಗಾವಿಯ ಪಾಲಿಕೆಯವರು. ಆದರೆ ಪಾಲಿಕೆಯ ಮೇಯರ್, ಉಪಮೇಯರ್ ವಿಶೇಷ ಸಭೆ ಕರೆದು ಹಿಡಕಲ್ ಜಲಾಶಯದ ನೀರು ಧಾರವಾಡಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಟರಾವ್ ಪಾಸ್ ಮಾಡಬೇಕೆಂದು ಆಗ್ರಹಿಸಿದ್ರು. ಹುಬ್ಬಳ್ಳಿ ಧಾರವಾಡದ ಅಭಿವೃದ್ಧಿಯ ಸಲುವಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ನಿರಂತರವಾಗಿ ಅನ್ಯಾಯವಾಗ್ತಾ ಬಂದಿದೆ. ಕೈಗಾರಿಕೆ ಉದ್ಯಮಗಳು ಬೆಳಗಾವಿಗೆ ಬರಬೇಕಾಗಿದ್ದು ಹುಬ್ಬಳ್ಳಿ ಧಾರವಾಡದ ಪಾಲಾಗ್ತಾ ಇದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವಂದೇ ಭಾರತ್ ರೈಲು ಯೋಜನೆ ಆರಂಭಿಸಿದಾಗ ಹುಬ್ಬಳ್ಳಿ ಬೆಂಗಳೂರು ಆರಂಭಿಸಿದ್ರು. ಬೆಳಗಾವಿಗೆ ಕೇಳಿದಾಗ ತಾಂತ್ರಿಕ ಸಮಸ್ಯೆ ಹೇಳಿದ್ರು. ಆದರೆ ಹುಬ್ಬಳ್ಳಿ ಪುಣೆಗೆ ವಂದೇ ಭಾರತ್ ರೈಲು ಬಿಡ್ತಾರೆ ಎಂದ್ರೆ ಈಗ ತಾಂತ್ರಿಕ ಸಮಸ್ಯೆ ಆಗ್ಲಿಲ್ವಾ ಅಂದ್ರು. ತಿಲಾರಿ ಡ್ಯಾಂ ಮತ್ತು ಜಲಾನಯನ ಪ್ರದೇಶದಲ್ಲಿರುವ ಬಂಡೂರಿ ನಾಲಾ ನಮ್ಮ ನೀರು ಹಕ್ಕು ಇದೆ. ಅದರ ಬಗ್ಗೆ ಮಹಾನಗರ ಪಾಲಿಕೆ ಹೋರಾಟ ಮಾಡ್ತಾ ಇಲ್ಲ. ಅದನ್ನ ಮಾಡಬೇಕು. ಕಳಸಾ ಬಂಡೂರಿ ನೀರಿನ ಮೇಲೂ ನಮ್ಮ ಹಕ್ಕಿದೆ. ಅದರ ಬಗ್ಗೆಯೂ ಹೋರಾಟ ಮಾಡಬೇಕಿದೆ ಎಂದ್ರು. ಈಗ ಇದು ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟ ನಾವು ಎದಕ್ಕೆ ಮಾಡತ್ತೀವಿ? ಇದಕ್ಕೆ ಬರೇ ಹಿಡಕಲ್ ಜಲಾಶಯ ಒಂದು ನೀರು ಸರಬರಾಜು ಮಾಡೋದು ಏನು ಧಾರವಾಡದ ಕೈಗಾರಿಕೆ ಪ್ರದೇಶಕ್ಕೆ ಇದು ಒಂದೇ ವಿಷಯ ಅಲ್ಲ. ಇವತ್ತು ಬಹಳ ವರ್ಷದಿಂದ ಬೆಳಗಾವಿಗೆ ನಾನು ನೇರವಾಗಿ ಮಾತಾಡ್ತೀನಿ. ಹುಬ್ಬಳ್ಳಿ ಧಾರವಾಡದ ಅವ್ರ ಸಂಬಂಧ ನಮಗೆ ಮಲತಾಯಿ ಧೋರಣೆ ಹಾಕೋತ ಬಂದೈತಿ. ಇದ್ರೊಳಗ ನಮ್ಮ ಜಿಲ್ಲೆ ರಾಜಕಾರಣಿಗಳು ಇರ್ಬೋದು, ಹುಬ್ಬಳ್ಳಿ ಧಾರವಾಡ ರಾಜಕಾರಣಿಗಳು ಇರ್ಬೋದು. ಎಂಡ್ ರಿಸಲ್ಟ್ ಏನಂದ್ರೆ ಬೆಳಗಾವಿನಾಗಿರುವಂತ ನಾವು ಬರೀ ಹೆಸರಿಗೆ ಇವತ್ತು ಪ್ರಾದೇಶಿಕ ಆಯುಕ್ತರ ಕಚೇರಿ ಐತಿ, ನಾವು ಒಂದು ರೀಜನಲ್ ಹೆಡ್ ಕ್ವಾರ್ಟರ್ ಇದ್ದೀವಿ, ಡಿವಿಷನ್ ಹೆಡ್ ಕ್ವಾರ್ಟರ್ ಇದ್ದೀವಿ. ಎಲ್ಲಾ ಮೇಜರ್ ಆಫೀಸಸ್ನ ಹುಬ್ಬಳ್ಳಿ ಧಾರವಾಡ. ಈ ಕಳೆದ ಒಂದು 4-5 ವರ್ಷನಾಗ ಕೈಗಾರಿಕೆಗಳು ಸಂಬಂಧಪಟ್ಟಂಗ, ಉದ್ಯೋಗ ಅವಕಾಶಗಳು ಸಂಬಂಧಪಟ್ಟಂಗ, ಯುವ ಉದ್ಯಮಿಗಳು ಸಂಬಂಧಪಟ್ಟಂಗ ಬೆಳಗಾವಿಗೆ ಬರುವಂತ ಹಲವಾರು ಯೋಜನೆಗಳು ಹುಬ್ಬಳ್ಳಿ ಧಾರವಾಡದವ್ರು ಕಸ್ಕೊಂಡಾರ. ನಾ ನೇರವಾಗಿ ಆರೋಪ ಮಾಡ್ತೇನೆ, ನನಗೆ ಅದ್ರ ಬಗ್ಗೆ ಹೆದರಿಕಿಲ್ಲ. ಇವತ್ತು ಬೆಳಗಾವಿ ಇರ್ಬೋದು, ಹಾವೇರಿ ಇರ್ಬೋದು, ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ನಾವೇನು ಉತ್ತರ ಕರ್ನಾಟಕದವ್ರು ಅಲ್ಲೋ ಇಲ್ಲೋ ಪ್ರಶ್ನೆ ಮಾಡೋದು ಒಂದು ಸವಾಲಾಗಿದೆ. ಇವತ್ತು ಬರೀ ಉತ್ತರ ಕರ್ನಾಟಕದ ಬರೀ ಹುಬ್ಬಳ್ಳಿ ಧಾರವಾಡಿನ ನನ್ನ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತೀನಿ. ಎಲ್ಲಾ ಯೋಜನೆಗಳು ಹುಬ್ಬಳ್ಳಿ ಧಾರವಾಡ ಕೊಡ್ತೀರಿ. ಇದು ನಮ್ಮ ನೀರು ಹಕ್ಕು ಹೋರಾಟ ಬರೀ ನೀರಿನ ಹೋರಾಟ ಅಷ್ಟಲ್ಲ, ಬಹಳಷ್ಟು ವಿಷಯನಾಗ ಇವತ್ತು ನಮ್ಮ ಜನರಿಗೆ, ನಮ್ಮ ಯುವ ಪೀಳಿಗೆ ಅನ್ಯಾಯ ಆಗೈತಿ. ಅದು ಯುವ ಉದ್ಯಮಿಗಳಿಗೆ ಬಹಳಷ್ಟು ಅನ್ಯಾಯ ಆಗೈತಿ. ಅದ್ರ ಬಗ್ಗೆ ನಾವು ಇದು ಹೋರಾಟ ಮಾಡತ್ತೀವಿ. ಆಮೇಲೆ ಈ ಲಾಸ್ಟ್ 4-5 ವರ್ಷನಾಗ ಸ್ಟಾರ್ಟ್ಅಪ್ ಆಕ್ಸಿಲೇಟರ್ಸ್ ಇರ್ಬೋದು, ಸ್ಟಾರ್ಟ್ಅಪ್ಸ್ ಅಂದ್ರೆ ಹೊಸ ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ಸ್ ಆಕ್ಸಿಲೇಟರ್ಸ್ ಇರ್ಬೋದು, ಬೇರೆ ಬೇರೆ IIIT ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸಲೆನ್ಸ್ ಸೆಂಟರ್ ಬೆಳಗಾವ್ ಬರುತ್ತು, ಅದನ್ನ ಅಲ್ಲಿ ಹೋಗಿದ್ರು. ಸ್ಟಾರ್ಟ್ಅಪ್ ಕೆಲವು ಯೋಜನೆಗಳು ಇಲ್ಲಿ ಬರುತ್ತು, ಅದನ್ನು ಹುಬ್ಬಳ್ಳಿ ಧಾರವಾಡ ಹೋಗಿದ್ರು. ಈಗ ಹೆಂಗಾಗೈತೆ ಅಂದ್ರೆ ನಮ್ಗೆ ಏನ್ರ ಬೇಕಾದ್ರೆ ನಾವು ಹುಬ್ಬಳ್ಳಿ ಧಾರವಾಡ ಹೋಗ್ಬೇಕು. ನಾವು ಕರ್ನಾಟಕದ ನಾವು ಕನ್ನಡ ತಾಯಿ ಮಕ್ಕಳು, ನಾವು ಮಲತಾಯಿ ಮಕ್ಕಳು ಅನ್ನುವಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ನಮ್ಮಲ್ಲಿ ಇರುವಂತ ನ್ಯಾಚುರಲ್ ರಿಸೋರ್ಸಸ್ ಇವ್ರಿಗೆಲ್ಲ ಬೇಕು. ಇವತ್ತು ನಾನೆಲ್ಲ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೀನಿ, ಹುಬ್ಬಳ್ಳಿ ಧಾರವಾಡನಾಗ 1 ಯೂನಿಟ್ ಕರೆಂಟ್ ಉತ್ಪಾದನೆ ಆಗಂಗಿಲ್ಲ. ಹೆಸ್ಕಾಂ ಕಚೇರಿ ಅಲ್ಲಿ ಕೊಟ್ರಿ ನೀವು, KPTCL ಮೇನ್ ಲೈನ್ ಅಲ್ಲಿ. ಬೆಳಗಾವಿ ಡಿಸ್ಟ್ರಿಕ್ಟ್ನಾಗ, ಬಾಗಲಕೋಟೆ ಡಿಸ್ಟ್ರಿಕ್ಟ್ನಾಗ, ಬೆಳಗಾವಿ ಡಿಸ್ಟ್ರಿಕ್ಟ್ನಾಗ 800 ಮೆಗಾವಾಟ್ ಮೇಲೆ ನಾವು ಶುಗರ್ ಫ್ಯಾಕ್ಟ್ರೀಸ್ ಮತ್ತು ಇಂಡಾಲ್ ಮುಖಾಂತರ ಪವರ್ ಜನರೇಷನ್ ಆಗ್ತದೆ. ಅದೇ ರೀತಿ ಬಾಗಲಕೋಟ್ನಾಗ ಎಷ್ಟು ಶುಗರ್ ಫ್ಯಾಕ್ಟ್ರಿ ಅಲ್ಲೆಲ್ಲ ಪವರ್ ಜನರೇಷನ್ ಆಗ್ತದೆ. ಪ್ರತಿಯೊಂದಕ್ಕೂ ನಾವು ಹೋಗ್ಬೇಕು ಹುಬ್ಬಳ್ಳಿ ಧಾರವಾಡ. ಅದಕ್ಕೆ ಏನು ನಾವೇನು ಕಲೋನಿಯಲ್ ರೂಲ್ನಾಗ ಅದೇವು ಇಲ್ಲೋ ಅಂತ ಪ್ರಶ್ನೆ ನಿರ್ಮಾಣ ಆಗೈತಿ. ಇವತ್ತಿಂದನ ವಿಷಯ ನಿಮ್ಗೆಲ್ಲರಿಗೂ ಹೇಳ್ತೇನೆ. ಮೊನ್ನೆ ನಡೆದಂತ ಕೇಂದ್ರ ಬಜೆಟ್ನಾಗ 2 ಹೊಸ ರೈಲ್ವೆಗಳನ್ನ ಅನೌನ್ಸ್ ಮಾಡಿದ್ರು, ನಮೋ ಟ್ರೈನ್ಸ್. ಇವತ್ತು ನರೇಂದ್ರ ಮೋದಿ ಅವರು, ಕರ್ನಾಟಕ ಬಿಜೆಪಿದವರು, ಬೆಳಗಾವಿ ಜಿಲ್ಲೆದವರು ಬಿಜೆಪಿಗೆ ವೋಟ್ ಹಾಕ್ಯಾರೋ ಇಲ್ಲೋ, ಬಿಜೆಪಿಗೆ ವೋಟ್ ಹಾಕಿ ಬಿಜೆಪಿ MP ಆರ್ಸ್ ತಂದರ್ಲು ವಿಚಾರ ಮಾಡ್ಬೇಕು. ಇವತ್ತು ನಮೋ ಟ್ರೈನ್ ಹುಬ್ಬಳ್ಳಿಯಿಂದ ದಾವಣಗೆರೆ, ಬೆಂಗಳೂರಿಂದ ಮೈಸೂರು, ಬೆಳಗಾವದವ್ರು ನಾವೇನು ಸತ್ತೇವೇನು? ಬಾಗಲಕೋಟದವ್ರು ಸತ್ತಾರ? ಎಲ್ಲದಕ್ಕೂ ನೀವು ಬರೀ ಹುಬ್ಬಳ್ಳಿ ಧಾರವಾಡ ಅಂತೀರಿ. ಆಮೇಲೆ ವಂದೇ ಭಾರತ್ ಟ್ರೈನ್ ವಿಷಯನಾಗ ಎಷ್ಟು ಸಲ ಬೆಳಗಾವಿ ಮುಖಾಂತರ ಎಷ್ಟು ಸಂಘಟನೆಗಳು ಇದು ಎಲ್ಲಾ ವಿಷಯನ ಬರೀ ಪಾಪ ಹಿರಣ್ಣ ಕಡಾಡಿ ಸರ್ ಒಬ್ಬರ ನಮ್ಗೆ ಹೆಲ್ಪ್ ಮಾಡ್ರಿ. ಸೋಮಣ್ಣ ಅವ್ರಿಗೆ ವಿ ಸೋಮಣ್ಣ ಸಾಹೇಬ್ರು ಹೋಗಿ ಭೇಟಿಯಾದಾಗ ಅವರು ಹೆಲ್ಪ್ ಮಾಡಕ್ ರೆಡಿ ಇರ್ತಾರೆ. ಲಾಸ್ಟ್ಗೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಪಾಲಿಟಿಕ್ಸ್ ನೋಡ್ಕೊಂಡು ಅವ್ರ ಕೈ ಮುಗಿದ್ರು. ಇವತ್ತು ಹುಬ್ಬಳ್ಳಿಯಿಂದ ಬೆಂಗಳೂರು ತಕ ಒಂದೇ ಭಾರತ್ ಟ್ರೈನ್ ಐತಿ, ಅದು ಬೆಳಗಾವಿ ತಕ ಮಾಡೋದು ನಾವು ಬಹಳ ಸಲ ಮನವಿ ಮಾಡ್ಕೊಂಡು. ಅವಾಗ ಏನಂದ್ರಿ, ತಾಂತ್ರಿಕ ಸಮಸ್ಯೆಗಳು ಅಂದ್ರೆ ಹುಬ್ಬಳ್ಳಿಯಿಂದ ಪುನಃ ಟ್ರೈನ್ ಸ್ಟಾರ್ಟ್ ಮಾಡ್ರಿ. ರೂಟ್ ಒಂದೇ ಐತಿ, ಈಗ ತಾಂತ್ರಿಕ ಸಮಸ್ಯೆ ಬರ್ಲಿಲ್ಲ. ಅದಕ್ಕೆ ಈ ತರ ಬಹಳಷ್ಟು ವಿಷಯಗಳನ್ನಾಗ
ನಮಗ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗೋ ಕಾರಣಕ್ಕೆ ಇವತ್ತು ಜನ ರೊಚ್ಚಿಗೆ ಅದಾರ. ಇದು ಬರೀ ಒಂದು ನೀರಿನ ವಿಷಯ ಅಷ್ಟೇ ಅಲ್ಲ. ಆಮೇಲೆ ಈಗ KIDBದವರು ಏನಂತಾರ, ಇಲ್ಲ ಇದು ಬೆಂಗಳೂರು ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ BMIC ಆ ನಿಟ್ಟಿನಲ್ಲಿ ಆ ಒಂದು ಪ್ರಾಜೆಕ್ಟ್ನಾಗ ಧಾರವಾಡ ನೋಡ್ ಅಂತಾರ. ಹುಬ್ಳಿ ಧಾರವಾಡ ಬೆಳಗಾಂ ನೋಡ್, ಈ ನೋಡ್ ಸಂಬಂಧ ನಾವು ಅಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಸೆಟಪ್ ಮಾಡತ್ತೀವಿ, ಅದಕ್ಕೆ ನಮ್ಗೆ ನೀರು ಬೇಕಂತಾರ. ನೀವು ಬೆಳಗಾವ್ ತಗೊಂಡ್ರೆ ಕಾರಿಡಾರ್ನಾಗ ಬೆಳಗಾವ್ಗೆ ಏನ್ ಕೊಡತ್ತೀರಿ? ಏನು ಕೊಡತ್ತಿಲ್ಲ. ಆಮೇಲೆ ಈಗ ಹೋರಾಟ ಚಲೋದ ಕೂಡಲೇ ಈಗೇನ್ ಚಲೋ ಮಾಡ್ಯಾರ, ಇಲ್ಲ ಇದರಿಂದ ನಾವು ಗೋಕಾಕ ನಿಸರ್ಗಿ ಹಿಂಗ್ ಸುತ್ತ ಹಾಕಿ ನಾವು ನೀರ್ ತಂದು ನಾವು ಕಿತ್ತೂರು ಇಂಡಸ್ಟ್ರಿಯಲ್ ಎಸ್ಟೇಟ್ ಕೊಡ್ತೇವೆ. ಕಿತ್ತೂರು ಇಂಡಸ್ಟ್ರಿಯಲ್ ಎಸ್ಟೇಟ್ ಕೊಡ್ಬೇಕಂದ್ರ ನೀವು ಡೈರೆಕ್ಟ್ಲಿ MK ಹುಬ್ಳಿದ ತಗೋರಲ್ಲ, ನೀವು ಸುತ್ತ ಹಾಕಿ ತಗೋತೀರಿ ಅಂದ್ರೆ ಇದು ಬರೇ ಒಂದು ನೆವ. ನಾವು ಗಪ್ ಕುಂಡಿರ್ಬೇಕಂತ. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆನಾಗ ಇರೋರು ಯಾರು? BJPದವ್ರು ಅಧಿಕಾರನಾಗ ಇದಾರೆ. ಇಲ್ಲಿವರೆಗೆ ಇಷ್ಟೆಲ್ಲಾ ಹೋರಾಟ ಆದ್ರು ಮೇಯರು, ಡೆಪ್ಯೂಟಿ ಮೇಯರು, ಕಾರ್ಪೊರೇಟರ್ಸು ಇದ್ರ ಬಗ್ಗೆ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರೆದು ಇದ್ರ ಬಗ್ಗೆ ತಮ್ಮ ವಿರೋಧ ವ್ಯಕ್ತಪಡಿಸಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡುವಂತ ಒಂದು ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಅಂದ್ರೆ ಇದಕ್ಕೂ ಇವ್ರ ಮ್ಯಾಲಿನವ್ರ ಮಾತು ಕೇಳಿ ನಾವು ಮುಂದಿನ ಟಿಕೆಟ್ ಕೊಡ್ತಿರೋ ಇಲ್ಲೋ, ನಾವು ಇದಕ್ಕೆ ಹೋರಾಟ ಮಾಡೋದು ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ಫೇಲ್ ಆಗೈತಿ. ಪ್ರತಿಯೊಂದು ವಿಷಯನಾಗೂ ಅವರು ಫೇಲಿಯರ್ ಐತಿ. ಇದು ಬೆಳಗಾವಿ ಜನರ ಹಿತ ಕಾಪಾಡುವ ಬದಲು ಇವತ್ತು ಅವರು ಗಪ್ ಕುಂತ. ಅದಕ್ಕೆ ತಕ್ಷಣ ಬೆಳಗಾವಿಯ ಮೇಯರು, ಡೆಪ್ಯೂಟಿ ಮೇಯರು ಮತ್ತು ಕಾರ್ಪೊರೇಟರ್ಸ್ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಒಂದು ಠರಾವ್ ಪಾಸ್ ಮಾಡಬೇಕು ಮತ್ತು ಅವ್ರು ಹೋಗಿ ರಾಜ್ಯ ಸರ್ಕಾರಕ್ಕೆ ಭೇಟಿಯಾಗಿ ಇದ್ರ ಬಗ್ಗೆ ತಮ್ಮದು ಒಂದು ವಿರೋಧ ವ್ಯಕ್ತಪಡಿಸೋ ಕೆಲಸ ಮಾಡಬೇಕು. ಇದಲ್ಲದೆ ಇವತ್ತು ನೋಡಿ ಧಾರವಾಡದವರು ಹಿಂಗ್ ಸುತ್ತ ಹಾಕಿ ಹಿಡಕಲ್ ಡ್ಯಾಮ್ ನೀರ್ ಮೇಲೆ ಕಣ್ಣಾಕ್ತಾರೆ. ನಮ್ಮ ಮಂದಿ ನಮ್ಗೆ ಏನ್ ದರಿದ್ರತನ ಬಂದಿದ್ದು ನಂಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನಮ್ಮ ಬೆಳಗಾವಿ ನಗರಕ್ಕೆ ತಿಲಾರಿನಾಗ ಇರುವಂತ ನೀರು, ತಿಲಾರಿ ಜಲಾಶಯನಾಗ ಇರುವಂತ ನೀರು, ಅಲ್ಲಿರುವಂತ ಏನ್ ಅದಕ್ಕೆ ತಿಲಾರಿ ರಿವರ್ ಬೇಸಿನ್ ಅಂತಾರ. ಅಂದ್ರ ನದಿ ಪ್ರದೇಶ ಸುತ್ತಮುತ್ತಲು ಏನ್ ಏರಿಯಾನಾಗ 24/7 ನೀರ್ ಐತಿ ಇಲ್ಲ, ಹೆಸರಿ 24/7 ಐತಿ. ಒಂದೊಂದ್ ಕಡೆ 3 ದಿವಸ ನೀರಿಲ್ಲ, ಒಂದೊಂದ್ ಕಡೆ 7 ದಿವಸ ನೀರ್ ಬರ್ತಾ ಇಲ್ಲ. BJP ಕಾರ್ಪೊರೇಟರ್ ಕತ್ತಿ ಕೈ ಆದ್ರೆ ಪ್ರಶ್ನೆ ಮಾಡ್ತಾನೆ. ಇನ್ನು ಎಲ್ಲಾನು ನೀವು ನಿಮ್ ಶಾಸಕರ ಮಾತು ಕೇಳಿ ನೀವು ಮುಂದೆ ಹೆಜ್ಜಿಡೋರು ಅದ್ರ ಸ್ಪಷ್ಟವಾಗಿ ಹೇಳ್ರಿ. ಇಲ್ಲ ಸರ್, ಇದ್ರ ಬಗ್ಗೆ ನಾನು ನೋಡ್ರಿ, ನಾನು ಸ್ವತಃ ಹೋಗಿ ರಾಜು ಸೇಠ್ ಅವ್ರಿಗೆ ನಾನು ಮನವಿ ಮಾಡ್ಕೊಂಡಿದ್ದೆ. ಅವ್ರ ಅದ್ರ ಬಗ್ಗೆ ಧ್ವನಿ ಎತ್ತಾರ. ಸರ್, ನಮ್ಮ ಹೋರಾಟ ಮುಂದೂ ಸೀಮಿತ. ಇಲ್ಲಿ ಕೇಳ್ರಿ ಸರ್, ನಾವು ರಿಸರ್ಚ್ ಮಾಡ್ಕೊಂಡು ಟೆಕ್ನಿಕಲಿ ಎಲ್ಲಿ ಮೂಗ್ ಹಿಡಿಬಹುದು ಅದನ್ನ ನೋಡ್ಕೊಂಡು ಹೋರಾಟ ಮಾಡ್ತೀವಿ. ಸುಳ್ಳ ಬೀದಿಗಳು ಬರೇ ಒಂದ್ 2 ದಿವಸ ನಾವು ಧಿಕ್ಕಾರ ಅಂದ್ರೆ ಈ ಹೋರಾಟಿಗೆ ಯಾವ್ದು ಫಲ ಸಿಗಂಗಿಲ್ಲ. ಅಲೋಕೇಶನ್, ಇಂಡಸ್ಟ್ರಿಯಲ್ ಅಲೋಕೇಶನ್ ಎಷ್ಟೈತಿ ಈಗ ಒಂದ್ ಮಾತು ಹೇಳ್ರಿ ನನಗೆ. ಇವ್ರ ಆಗಲೇ ಸುಜಿತ್ ಮುಳುಗುಂದವ್ರು ಏನ್ ಹೇಳಿರಲ್ಲ, ಅದು 2013ನ್ಯಾಗ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ದವರು ಒಂದು ಆರ್ಡರ್ ಮಾಡ್ರಿ. ಆ ಆರ್ಡರ್ ಪ್ರಕಾರ ಪೂರಾ ಕೃಷ್ಣಾ ಬೇಸಿನ್ಯಾಗ ಅಲೋಕೇಶನ್ ಆದ್ರಿ. ಅದ್ರ ಏನಂತಾರ, ಪೂರಾ ಕೃಷ್ಣಾ ಬೇಸಿನ್ ಎಲ್ಲಿ ಮಂತ್ರಿ ಅತನಿ ನಮ್ಮ ಕರ್ನಾಟಕದ ಪಶ್ಚಿಮ ಭಾಗದ ಗಡಿ ಹಿಡಿದು ಪೂರ್ವ ಭಾಗದಕ ಅದ್ರ ಮತ್ತ UKP ಬರ್ತೈತಿ, ಮತ್ತ ತಳಗ ಬರ್ತೈತಿ. ಅಂದ್ರೆ ಸುಮಾರು ಒಂದು 13-14 ಜಿಲ್ಲೆಗಳು ಬರ್ತಾವ. 13-14 ಜಿಲ್ಲೆನಾಗ 4 TMC ಮಾತ್ರ ಕೈಗಾರಿಕೆ ಪ್ರದೇಶಗಳ ಸಂಬಂಧ ಅಲೋಕೇಶನ್ ಮಾಡ್ಯಾರ. ಅಂದ್ರ 12-13 ಜಿಲ್ಲೆನಾಗ 4 TMC ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್. ಅದ್ರೊಳಗೆ ಇವರು 0.58 TMC ಬರೀ ಧಾರವಾಡ ಕೊಡ್ತಾರ. ನನಗೊಂದ್ ಮಾತು ಹೇಳ್ರಿ, ಇವತ್ತು ಬೆಳಗಾವಿನಾಗ ಇರುವಂತ ಕನಕ್ಲಾಗ ಮಾತ್ರ 0.13 TMC ಕೊಟ್ಟಾರ. ಬಾಕಿ ಕೈಗಾರಿಕೆ ಪ್ರದೇಶಗಳಿಗೆ ಇವತ್ತು ನಮ್ದು ಉದ್ಯಮ ಭಾಗ ಇರ್ಬೋದು, ಮತ್ಸ್ಯ ಇರ್ಬೋದು, ಹೊನಗ ಇರ್ಬೋದು, ಆಟೋನಗರ್ ಇರ್ಬೋದು, ಆಮೇಲೆ ಕಂಗರಾಳಿ ಇರ್ಬೋದು, ಕಾಕ್ತಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ಬೋದು, ಇವು ಎಷ್ಟು ಅಲೋಕೇಶನ್ ಮಾಡ್ಯಾರು KIDB ಕೇಳ್ರಿ ಏನಂತಾರೆ. ಈಗ ಇಲ್ಲ SSI ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಿಂದ ಬರೋದು ಆಯ್ತಪ್ಪ. SSI ದವ್ರು ನೀವು ಎಷ್ಟು ಮಾಡಿರಿ? ಏನೂ ಮಾಡಿಲ್ಲ. ಎಲ್ಲ QWS ಮೇಲೆ ಹಾಕ್ಬಿಟ್ರೆ QWS ಒಂದ್ ಹನಿಯಲ್ಲಿ ನೀರು ಕೂಡ ಆಗ್ತಿರಲ್ಲ. ಯಾವಾಗ ನಮ್ಮ ಜಿಲ್ಲೆನಾಗ ನಮ್ಮ ಜಿಲ್ಲೆ ಇರುವಂತ ಕೈಗಾರಿಕೆ ಪ್ರದೇಶಗಳಿಗೆ ನೀರಿನ ಅಲೋಕೇಶನ್ ಇಲ್ಲ, ಹೊರಗೆ ಹೆಂಗ್ ನೀವು ಪೂರೈಕೆ ಮಾಡ್ತೀರಿ? ಇನ್ನೊಂದು ಕಡೆ ನಮ್ಮ ಸಿಟಿ ಮತ್ತು ನಮ್ಮ ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಇವತ್ತು ಕಂಟಿನ್ಯೂಸ್ಲಿ ನೀರು ಸಪ್ಲೈ ಇಲ್ಲ. ಹಿಂಗಾಗಿ ಇದ್ರ ಬಗ್ಗೆ ಅನ್ಯಾಯ ಆಗತ್ತೆ. ಇವತ್ತು ಏನು ನಾವು ಡಿಮಾಂಡ್ ಅಂದ್ರೆ, ತಕ್ಷಣ ಮೇಯರ್ ಮತ್ತು ಡೆಪ್ಯೂಟಿ ಮೇಯರು ಮತ್ತು ಕಾರ್ಪೊರೇಟರ್ಸು ಇದ್ರ ಬಗ್ಗೆ ಒಂದು ಅರ್ಜೆಂಟ್ ಮೀಟಿಂಗ್ ಕರಿಬೇಕು. ಯಾಕಂದ್ರೆ ಅವರು ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ಪ್ರಥಮವಾಗಿ ಅವ್ರ ಜವಾಬ್ದಾರಿ. ಅದ್ರ ಜೊತೆಗೆ ಇರುವಂತ ಶಾಸಕರು ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದು ಇದ್ರ ಬಗ್ಗೆ ಒಂದು ಠರಾವ್ ಪಾಸ್ ಮಾಡಬೇಕು. ಬರೀ ಹಿಡಕಲ್ ಜಲಾಶಯ ಅಷ್ಟಲ್ಲ, ತಿಲಾರಿನಾಗಿಂದ ಬರುವಂತ ಅಲೋಕೇಶನ್ ನಮಗೆ ಬರಬೇಕು. ಅದಕ್ಕೆ ನಾನು ಹೇಳ್ತೇನ್ರಿ, ಇವತ್ತು ನಾವು 2-3 ದಿವಸ ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ. ಇದ್ರ ಬಗ್ಗೆ ಕುಂತ್ ಸ್ಟಡಿ ಮಾಡ್ಕೊಂಡು ರಿಸರ್ಚ್ ಮಾಡ್ಕೊಂಡು ಇವತ್ತು ಕುಂತ್ ನಾವು ಮಾತಾಡ್ತೀವಿ. ಕಾಮಗಾರಿ ಪ್ರಾರಂಭ ಐತಿ. ಕಾಮಗಾರಿ ಈಗ ಒಂದು ದಿವಸ ನಿಲ್ಲಿಸ್ತಾರ, ಪ್ರಶಾಸನ ಮತ್ತೆ ಚಾಲೂ ಮಾಡತಾರ. ನಾವ್ ಹಂಗ ಹೋಗಿ ಬಂದ್ರೆ ಅಕ್ತಂಗರ ಕಡೆ ಅಲ್ಲಿ ಹೋದಾಗ ನಮ್ಗೆ ಏನ್ ಹೇಳ್ರ, ಇದು ಅಕ್ತಂಗರ ಹಾಳು ಸಂಬಂಧ
ಆ ಊರ್ ಸಂಬಂಧ ನೀರ್ ಸಪ್ಲೈ ಮಾಡೋದು ಪೈಪ್ಲೈನ್ ಅಂದ್ರಿ. ಆಮೇಲೆ ನಾವು ವಿಚಾರ ಮಾಡಿದಾಗ ಅಷ್ಟು ನೀರು ಅಷ್ಟು ಜನಸಂಖ್ಯೆನೇ ಇಲ್ಲ ಅಟ್ಟಂಗರಾಳ ಊರಾಗ. ಅದಕ್ಕೆ ಇದ್ರ ಬಗ್ಗೆ ಜಾಗೃತಿನೂ ಮೂಡ್ಸತ್ತೇವಿ. ಆಮೇಲೆ ಈಗ ನೀವಂದ್ರೆ ಅಲೋಕೇಶನ್ ಬೇರೆ, ಆಮೇಲೆ ಕನ್ಸಂಪ್ಷನ್ ಬೇರೆ ಆಗೈತ್ರಿ. ಈಗ ಉದಾಹರಣೆಗೆ ಕೈಗಾರಿಕೆ ಪ್ರದೇಶನಾಗ 100 TMC ನೀರು ಕೊಟ್ರ ಅದ್ರ ಯುಟಿಲೈಸೇಷನ್ ಎಷ್ಟಾಗತ್ರಿ? 2.5 TMC ಆಕತಿ. ನೀವು ರೆಸಿಡೆನ್ಷಿಯಲ್ 100 TMC ಕೊಟ್ರ 20 TMC ಯುಟಿಲೈಸೇಷನ್ ಅಂದ್ರೆ ಅದನ್ನ ನಾವು ನೀರು ಯೂಸ್ ಮಾಡ್ಕೋತೀವಿ. ಈಗ ನಾವು ನೀರು ಕುಡಿತೀವಿ, ನಾವು ಗಾರ್ಡನಿಂಗ್ ಮಾಡ್ತೇವೆ, ಅದು ಗಾರ್ಡನ್ ಹೋಗ್ತೈತಿ, ನೀರು ನಮ್ಮ ಮೈಯಾಗಿರ್ತೈತಿ. ಹಾಗಾಗಿ ರೆಸಿಡೆನ್ಷಿಯಲ್ ಪರ್ಪಸ್ ಇಟ್ ಇಸ್ 20%. ನೀರಾವರಿ ಇದ್ದಲೇ 100% ಯುಟಿಲೈಸೇಷನ್ ಆಕತಿ. ಖರೆ ಕೈಗಾರಿಕೆ ಪ್ರದೇಶನಾಗ 2.5% ಮಾತ್ರ ಆಕತಿ. ಇವ್ರ ಅಲೋಕೇಶನ್ ಆಮೇಲೆ ಇವ್ರ ಆರ್ಡರ್ ಆಗಿದ್ದು 2013 ನಾವೇನ್ ಪ್ರಶ್ನೆ ಮಾಡ್ತೀವಿ, 2013 ಆರ್ಡರ್ ಆಗಿತ್ತಲ್ಲ ಅವಾಗಿಂದ ಅದ್ರ ಇನ್ನೊಂದು ಆರ್ಡರ್ ಸ್ಪಷ್ಟವಾಗಿ ಬರ್ದಾರೆ. ಇನ್ ಮೇಲೆ ಕರ್ನಾಟಕದ ಕೃಷ್ಣಾ ಬೇಸಿನಿಂದ ಜಾಸ್ತಿ ನೀರು ಸಿಗಂಗಿಲ್ಲ. ಇದ್ದಂತ ನೀರ್ನಾಗ ನೀವು ಒಮ್ಮೆ ಕೈಗಾರಿಕೆ ನೀರಾವರಿಗೆ ಕುಡಿಯೋ ನೀರಿಗೆ ನೀವು ಅಡ್ಜಸ್ಟ್ ಮಾಡ್ಬೇಕಂತಾರ. ಅಂದ್ರ ಈಗಾಗಲೇ ನಮಗೆ ಎಕ್ಸ್ಟ್ರಾ ನೀರಂಕ ಬರಂಗಿಲ್ಲ, ಇದ್ದಿದ್ದ ನೀರ್ನಾಗ ನಾವು ಪಡೆದಾಡ್ಬೇಕು. ಅದಕ್ಕೆ ಇಂಥ ಸಿಚುವೇಶನ್ನಾಗ ಇವರು ಪ್ರೆಸೆಂಟ್ ವಾಟರ್ ರಿಕ್ವೈರ್ಮೆಂಟ್ ಈಗ ನೋಡ್ರಿ, ಈಗ ರೀಸೆಂಟ್ಲಿ ಜನಸಂಖ್ಯೆ ಜಾಸ್ತಿ ಆಗೈತಿ. ಆಮೇಲೆ ಇವನ್ ಕೇಂದ್ರ ಸರ್ಕಾರದ ಏನು ಪ್ರತಿಯೊಂದು ಹಳ್ಳಿಗೆ ನೀರಿನ ವಾಟರ್ ಸಪ್ಲೈ ಮಾಡ್ಬೇಕಾದ ಯೋಜನೆ ಐತಿ, ಅದು ಬಹಳ ಆಗೈತಿ. ಅದರಿಂದ ನೀರಿನ ಡಿಮಾಂಡ್ ಜಾಸ್ತಿ ಆಗೈತಿ. ಅದಕ್ಕೆ ನಾವೇನ್ ಡಿಮಾಂಡ್ ಮಾಡ್ತೀವಿ ಅಂದ್ರೆ ವಾಟರ್ ಅಲೋಕೇಶನ್ ಇನ್ನೊಮ್ಮೆ ಸ್ಟಡಿ ಮಾಡಿ ಏನ್ ರಿಕ್ವೈರ್ಮೆಂಟ್ ಐತಿ. ಬರೀ ಈಗಿನ ಅಷ್ಟಲ್ರಿ, ಇನ್ನೊಂದು ನೆಕ್ಸ್ಟ್ 15-20 ವರ್ಷದ ಅಲೋಕೇಶನ್ ಸ್ಟಡಿ ಆಗ್ಬೇಕು. ಬರೀ ಪ್ರೆಸೆಂಟ್ ಇದೆ ಅಷ್ಟಲ್ಲ, ಅದನ್ನ ಸ್ಟಡಿ ಮಾಡ್ಕೊಂಡು ಆಮೇಲೆ ಇದ್ರ ಬಗ್ಗೆ ಇದು ಮಾಡ್ರಿ. ಆಮೇಲೆ ನಮ್ಮಲ್ಲಿ ಇರುವಂತ ಕೈಗಾರಿಕೆ ಪ್ರದೇಶಗಳಿಗೂ ನೀವು ನೀರು ಕೊಡಬೇಕು. ನಮ್ಮಲ್ಲಿ ಎಕ್ಸ್ಟ್ರಾ ಏನ್ರಿ ಉಳಿದ್ರೆ ಅದನ್ನ ಆಮೇಲೆ ಹೊರಗೆ ಕೊಡ್ಬೇಕಂತ ನಮ್ಮ ಡಿಮಾಂಡ್. ಆಮೇಲೆ ಜಿಲಾರಿ ನೀರ್ ಮೇಲೂ ನಮ್ಮ ಹಕ್ಕೈತಿ. ಅದ್ರ ಬಗ್ಗೆ ಮಹಾನಗರ ಪಾಲಿಕೆ ಮತ್ತು ಶಾಸಕರು ಅದ್ರ ಬಗ್ಗೆನೂ ಹೋರಾಟ ಮಾಡಿ ತಿಲಾರಿಯಿಂದ ನೀರು ಬಂದ್ರೆ ಅದ್ರ ಅಕಸ್ಮಾತ್ ನೀರು ತುಂಬತೈತಿ. ನಮಗೆ ಏನು ಬೇಸಿಗೆ ಟೈಮ್ನಾಗ ನಮ್ಮ ನೀರಿನ ಸಮಸ್ಯೆ ಆಗಂಗಿಲ್ಲ. ಅದ್ರ ಬಗ್ಗೆ ಅವ್ರು ಪ್ರಯತ್ನ ಮಾಡ್ಬೇಕಂತ ನಮ್ಮ ಡಿಮಾಂಡ್ ಇದೆ.